ಅಯ್ಯೋ, ಇದ್ನಲ್ವಾ ಅವಾಗ, ಈ ತರ ಆಗ್ಬಿಟ್ಟಿದಾನಂತೆ. ಇವಾಗ ಆಪರೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತೇಳಿ. ಹೆಂಗೆ ಅಂತ ಹೇಳ್ತಾ ಅಂದ್ರೆ ಕಾಲ್ಸ್ ಬರೋಕ್ ಸ್ಟಾರ್ಟ್ ಆಯ್ತು. ನಿಜವಾಗ್ಲೂ ಆಪರೇಷನ್ ಮಾಡ್ಕೊಂಡಿದ್ಯಾ, ಚೆನ್ನಾಗಿದ್ದಲ್ವಾ, ಹಂಗಿದ್ದಲ್ವಾ, ನಿಮ್ಗೇನು ಬುದ್ಧಿ ಇಲ್ವಾ, ಅದಿಲ್ವಾ, ಇದಿಲ್ವಾ ಅಂತ ಮಾಡ್ತಾ ಇದ್ರು. ಪ್ರೋಸೆಸ್. ಆಪರೇಷನ್ಸ್ ಎಲ್ಲ ನನ್ಗೆ ಲೈಕ್ 1.5 ಲಕ್ಷ ಆಯ್ತು. ಇದು ಲೈಕ್ ನಾನು ಪ್ರತಿ ಟೈಮು ಲೇಸರ್ ಟ್ರೀಟ್ಮೆಂಟ್ಗೆ ನನ್ ಜಾಸ್ತಿ ಕೆಲ್ಸ ಇದ್ದಾಗ ಹೇಳ್ತೀವಿ. ಕೆಲವೊಬ್ರೆಲ್ಲ ನಿಮ್ಗೆಲ್ಲ ಕರ್ಕೊಂಡು ಹೋದ ಅಂತಂದ್ರೆ ಒಂಥರ ಜನ ನೋಡ್ತಾರೆ. ನನ್ನ ಕಲೆನ ನಾನು ನಂಬಿಟ್ಟು ಹೋದೆ. ನನಗದು ಕೈ ಹಿಡದೆ ಹಿಡಿಯುತ್ತೆ ಅಂತ ಬಿಟ್ಟು ಒಂದು ಕಾನ್ಫಿಡೆಂಟಲ್ಲಿ ಹೋದೆ. ನನ್ನ ಗ್ರೂಪಲ್ಲಿ ನಾನು ಮತ್ತೆ ಕಾಲ್ ಮಾಡಿದೆ, ನಾನು ಈ ಥರ ಚೇಂಜ್ ಆಗಿದ್ದೀನಿ ಅಂತ. ಗ್ರೂಪಲ್ಲಿ ಕಾಲ್ ಮಾಡಿದೆ, ಹೆಂಗೆ ಪಬ್ಲಿಸಿಟಿ ಮಾಡಿಬಿಟ್ರು ಅಂತ ಹೇಳ್ತಾ ಅಂದ್ರೆ ಆ ವಿಷಯನ ಹಿಡ್ಕೊಂಡ್ಬಿಟ್ಟು ಫುಲ್ ಪಬ್ಲಿಸಿಟಿ. ಹ್ಮ್. ಅಯ್ಯೋ, ಇದ್ನಲ್ವಾ ಅವಾಗ, ಈ ಥರ ಆಗ್ಬಿಟ್ಟಿದ್ದಾನಂತೆ. ಇವಾಗ ಆಪರೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತೇಳಿ. ಹೆಂಗೆ ಅಂತ ಹೇಳ್ತಾ ಅಂದ್ರೆ ಕಾಲ್ಸ್ ಬರೋಕ್ ಸ್ಟಾರ್ಟ್ ಆಯ್ತು. ನಿಜವಾಗ್ಲೂ ಆಪರೇಷನ್ ಮಾಡ್ಕೊಂಡಿದ್ಯಾ, ಚೆನ್ನಾಗಿದ್ದಲ್ವಾ, ಹಂಗಿದ್ದಲ್ವಾ, ನಿಮ್ಗೇನು ಬುದ್ಧಿ ಇಲ್ವಾ, ಅದಿಲ್ವಾ, ಇದಿಲ್ವಾ ಅಂತ ಮಾಡ್ತಾ ಇದ್ರು. ಓಕೆ ಆಯ್ತು, ಹಂಗೆ ಹಿಂಗೆ ಅಂತ ಬಿಟ್ಟು ನಾನು ಅವ್ರಿಗೆ ಮಾತಾಡ್ದೆ. ನನ್ನ ಲೈಫು, ನಾನು ಬದುಕೋದು ನನ್ಗೆ ಗೊತ್ತು. ಅವರೆಲ್ಲ ಕೇಳಿದಾಗ ಏನಂತ ನಿಮ್ಮ ಯಾಕೆ ಮನ್ಸಿಗೆ? ಕೇಳಿದಾಗ ನನ್ಗೊಂಥರ ಆಯ್ತು, ನನ್ನ ಬಗ್ಗೆ ಇವ್ರು ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂತಾರೆ, ನಾನೇ ಚೆನ್ನಾಗಿದ್ದೀನಿ, ನೀವು ಯಾಕೆ ಅಷ್ಟೊಂದು ನನ್ನ ಬಗ್ಗೆ ಎಲ್ಲ ಕೇರ್ ಮಾಡ್ತಾರೆ ಅಂತ ಅನಿಸ್ತು. ಆಮೇಲೆ ಲೈಕ್ ಬರ್ತಾ 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 ದುಡ್ಡೆಲ್ಲ ಖಾಲಿ ಆಗ್ತಾ ಬಂತು. ಹ್ಮ್. ಕೆಲಸ ಮಾಡ್ಲೇಬೇಕು, ಇವಾಗ ಕೆಲಸ ಇಲ್ಲ, ಏನ್ ಮಾಡ್ಲಿ. ಎಷ್ಟು ದೆನ್ ಖರ್ಚು ಆಯ್ತು ನಿಮ್ಗೆ ಇದೆಲ್ಲ ಪ್ರೋಸೆಸ್? ಆಪರೇಷನ್ಸ್ ಎಲ್ಲ ನನಗೆ ಲೈಕ್ 1.5 ಲಕ್ಷ ಆಯ್ತು. ಇದು ಲೈಕ್ ನಾನು ಪ್ರತಿ ಟೈಮು ಲೇಸರ್ ಟ್ರೀಟ್ಮೆಂಟ್ಗೆ ನನ್ ಜಾಸ್ತಿ ಹ್ಮ್. ಲೇಸರ್ ಟ್ರೀಟ್ಮೆಂಟು ಲೈಕ್ ನನಗೆ ಸ್ವಲ್ಪ ಫೇಸಲ್ಲಿ ಸ್ವಲ್ಪ ಇದಿತ್ತು. ಅದಕ್ಕೆ ಬೊಟೆಕ್ಸು, PRP, ಅದೆಲ್ಲ ಮಾಡೋಷ್ಟಿಗೆ ನನ್ಗೆ ಇವಾಗ್ಲೂ ನನಗೆ 8 ಲಕ್ಷ ಅನಿಸ್ತಾ ಇದೆ. 8 ಲಕ್ಷ, ಟೋಟಲ್ ಓವರ್ ಆಲ್ ಖರ್ಚಾಗಿರೋದು 8 ಲಕ್ಷ. 8 ಲಕ್ಷ. ಇನ್ನೂ ನನ್ಗೇನು ಗೊತ್ತಾ, ಹಾರ್ಮೋನ್ಸ್ ಇದರ್ಲಿಂದ ಇನ್ನೂ ನಾನು ಲೇಸರ್ ಟ್ರೀಟ್ಮೆಂಟ್ ಹೋಯ್ತಾನೆ ಇದ್ದೀನಿ. ಹ್ಮ್. ಲೇಸರ್ ಎವ್ರಿ ಟ್ರೀಟ್ಮೆಂಟ್ ಮಂತ್. ಎವ್ರಿ ಮಂತ್ ಹೋಗ್ಲೇಬೇಕು. ಎವ್ರಿ ಮಂತ್ ಅದನ್ನ ಮಾಡಿಸ್ಲೇಬೇಕು. ಎವ್ರಿ ಮಂತ್ ಮಾಡ್ತಿಲ್ಲ ಅಂದ್ರೆ ಎಷ್ಟು ಅದನ್ನ ತಿಂಗಳವರೆಗೂ? ಮೇಂಟೆನ್ಸ್ ಮಾಡಿ. ಅದು ಏನ್ ಗೊತ್ತಾ, ನನ್ಗೆ ಇವಾಗ 1 ತಿಂಗಳ ತಗೊಂತೀನಿ ಅಂತ ಹೇಳ್ದ ಅಂತ ಹೇಳಿದ್ರೆ, ಹ್ಮ್. ಲೈಕ್ ನನ್ನ ಮಧ್ಯದಲ್ಲಿ ಅಮೌಂಟ್ ಏನಾದ್ರು ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದ್ರೆ ಇನ್ನೊಂದು ತಿಂಗಳ ಬಿಟ್ಟ ಅಂತಾರೆ, ಮತ್ತೆ ಅದು ಫಸ್ಟ್ಲಿಂದ ಕಂಟಿನ್ಯೂ ಓ, ಮಾಡ್ಬೇಕಾಗುತ್ತೆ. ಹಂಗಾಗುತ್ತೆ. ಹಾ, ಓ, ಎಷ್ಟು ಒಂದು ತಿಂಗಳಿಗೆ ಎಷ್ಟು ಖರ್ಚಾಗ್ಬೋದು ಲೇಸರ್ಗೆ? ಲೇಸರ್ಗೆ ಲೈಕ್ ನಾವು ಜಸ್ಟ್ ಫೇಸ್ ಪಾರ್ಟ್ ಮಾಡಿಸ್ತೀವಿ ಅಂದ್ರೆ 3 to 4. ನಾವು ಫುಲ್ ಬಾಡಿ ಮಾಡಿಸ್ತೀವಿ ಅಂತ ಹೇಳಿದ್ರೆ ಹ್ಮ್. ಇವಾಗ 25 ಏನೋ ಇದೆ ಪರ್ ಸೆಕ್ಷನ್. ಪ್ರತಿ ತಿಂಗಳು 25 ಸಾವಿರ ಖರ್ಚು ಮಾಡ್ಬೇಕಾದ್ರೆ. ಅವಾಗೆಲ್ಲ ಇತ್ತು, ಚೆನ್ನಾಗಿತ್ತು. ಹ್ಮ್. ಸೊ ಇವಾಗ್ಲೂ ನನ್ಗೆ ಅವಾಗೆಲ್ಲಾನು ಏನ್ ಗೊತ್ತಾ, ನನ್ಗೆ ಇನ್ನೂ ದುಡ್ಡಿದೆ ಅಲ್ವಾ ಅನ್ನೋದು ಒಂದು ಭ್ರಮೆಯಲ್ಲೇ ಹ್ಮ್. ಬಿಡು ಮಾಡ್ಸೋಣ. ಏನಿಲ್ಲ, ಒಂದೊಂದು ಟೈಮಲ್ಲಿ ಹಾಸ್ಪಿಟ್ಲಿಗೆ ಹೋದ ಅಂತ ಹೇಳಿದ್ರೆ ಬೊಟೆಕ್ಸ್ ಹಾಕ್ಸ್ಕೊಳ್ಳಿ ಅಂತ ಬಿಟ್ಟು ಅವ್ರೇನಾದ್ರು, ನೀವು ಬೊಟೆಕ್ಸ್ ಹಾಕೊಂಡ್ರೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳಿದ್ರೆ ಒಂದು 15 ಸಾವಿರ ಅಂತ ಹೇಳಿದ್ರೆ 15 ಸಾವಿರ ಪೇ ಮಾಡ್ತಾ ಇದೆ, ಹ್ಮ್. 20 ಅಂದ್ರೆ 20 ಪೇ ಮಾಡ್ತಾರೆ. ಅವಾಗ ನನಗೆ ಗೊತ್ತಿರ್ಲಿಲ್ಲ, ನನ್ಗೊಂದು ಭರವಸೆ ಇತ್ತು, ನಾನು ಕಲಿತಿರೋಕಂತ ಕೆಲಸ ನನ್ನ ಕೈ ಹಿಡಿಯುತ್ತೆ ಅಂತ. ಆಮೇಲೆ ನನ್ನ ಕೆಲ್ಸದವ್ರು ಕಾಲ್ ಮಾಡ್ತಾ ಇದ್ದ ಅಂದ್ರೆ ಅವ್ರು ನನ್ನ ಕಾಲ್ಸ್ನ ನೆಗ್ಲೆಕ್ಟ್ ಮಾಡೋರು. ಹ್ಮ್. ಇಲ್ಲ, ಹೇಳ್ತೀವಿ ನಮಗೆ ಕೆಲಸ ಬರ್ತಲ್ಲ, ಕೆಲಸ ಇದ್ದಾಗ ಹೇಳ್ತೀವಿ, ಏನೂ ಬೇಜಾರು ಮಾಡ್ಕೋಬೇಡ. ಕೆಲಸ ಇದ್ದಾಗ ಹೇಳ್ತೀವಿ. ಕೆಲವೊಬ್ರೆಲ್ಲ ನಿಮ್ಗೆಲ್ಲ ಕರ್ಕೊಂಡು ಹೋದ ಅಂತಂದ್ರೆ ಒಂಥರ ಜನ ನೋಡ್ತಾರೆ, ಏನು ಮಾಡೋದು, ಹ್ಮ್. ಏನೂ ತಪ್ಪಾಗಿ ತಿಳ್ಕೊಬೇಡ, ಬೇಜಾರಾಗಿ ಮಾಡ್ಕೋಬೇಡ ಅಂತ ಬಿಟ್ಟು ಹೇಳಿದಾಗ ಅಂದ್ರೆ ನನಗೆ. ನಿಮ್ಗೆ ಹುಡುಗ ಆಗಿದ್ದಾಗ ನಿಮ್ಗೆ ಜಾಸ್ತಿ ವರ್ಕ್ಗಳು ಬರ್ತಿತ್ತು. ಇವಾಗ ನಾನು ಚೇಂಜ್ ಆದ್ಮೇಲೆ ವರ್ಕು ಸ್ಟಾಪ್ ಆಯಿತು. ಹ್ಮ್. ಓಕೆ, ನಾನೇ ಓನಾಗಿ ಸ್ಟಾರ್ಟ್ ಮಾಡೋಣ ಅಂತ ಬಿಟ್ಟು ಹೇಳ್ದ ಅಂದರೆ, ಲೈಕ್ ಬಿಫೋರ್ ಹೋಗೋಕ್ಕಿಂತ ಮುಂಚೆ ನಾನು ಈ ಥರ ಅಂತ ಬಿಟ್ಟು ಹೇಳ್ದ ಅಂದರೆ, ಬೇಡ, ನಾವು ಆಲ್ರೆಡಿ ಬೇರೆಯವ್ರಿಗೆ ಇದು ಮಾಡಿದ್ವಿ, ನಮ್ಮ ಮನೇಲಿ ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ಅದರಲ್ಲಿ ಏನು ಗೊತ್ತಾ, ಈ ಜನಕ್ಕೆಲ್ಲ ಭಯ, ನಮ್ಮದ್ರಲ್ಲೆಲ್ಲ ಮದುವೆಗಳಲ್ಲೆಲ್ಲ ಕೇಳಕ್ಕೆ ಹೋಗ್ತಾರಲ್ವಾ, ಹ್ಮ್. ಅಯ್ಯೋ ಇವರು ಏನೋ ಕೇಳ್ಬಿಟ್ಟು ನಮ್ಮನ್ನು ಕೇಳ್ಬಿಡ್ತಾರೆ. ರಾಬ್ರಿ ಮಾಡ್ತಾರೇನೋ, ಆ ಥರ ಏನು ಮಾಡ್ತಾರೇನೋ ಹ್ಮ್. ಅಂತ ಬಿಟ್ಟು ಜನಕ್ಕೆ ಭಯ. ನನ್ನ ಕೆಲಸ ಇರೋದು ಮೇನು ಮದುವೆ ಟೈಮಲ್ಲ. ಹೌದು. ನಾನು ಹೇಳ್ದಾರ್ದಂಗೆ ಯೋಧ ಅಂತ ಹೇಳಿದ್ರೆ ನನ್ಗೆ ಒಂಥರ ಇನ್ಸೆಟ್ ಆಗ್ತಾಯಿತ್ತು ಅಲ್ಲಿ. ಲೈಕ್ ಬೇಡ, ತುಂಬ ಜನ ಬಂದಿದ್ದಾರೆ ನನ್ನ ಲೈಫಲ್ಲಿ, ಅದು ಹೊಸ ಎಕ್ಸ್ಪೀರಿಯೆನ್ಸು, ತುಂಬ ಜನ ಬಂದಿದ್ದಾರೆ, ಲೈಕ್ ಬೇಡ, ನಾವು ಬೇರೆಯವ್ರನ್ನ ಬುಕ್ ಮಾಡ್ಕೊತೀವಿ, ಏನೂ ಬೇಜಾರು ಮಾಡ್ಕೋಬೇಡಿ. ನಾನು ಒಪ್ಕೊತೀನಿ, ಬಟ್ ಮನೇಲೆಲ್ಲ ಒಪ್ಕೊಳ್ಳೋ ಬಿಡಲ್ಲ, ಪಾಪ ಅವ್ರದ್ದೇ ಲವ್ ಮ್ಯಾರೇಜ್ ಆಗಿರುತ್ತೆ, ಏನೇನೋ ಆಗಿರುತ್ತೆ, ನಾವು ಅಲ್ಲಿ ಹೋಗ್ಬಿಟ್ಟು ಇನ್ನೊಂದು ಮಾಡ್ತೀವಲ್ಲ. ಅದಾದಮೇಲೆ ಹೆಂಗಾಯ್ತು ಅಂತ ಹೇಳಿದ್ರೆ, ಒಂದೊತ್ತು ಊಟಕ್ಕೂ ನನ್ನ ಕಷ್ಟ ಆಗ್ಬಿಡ್ತು. ಒಂದೊತ್ತು ಊಟ ಮಾಡೋಕ್ಕೂ ಇರಲಿಲ್ಲ ಅವಾಗ ನನಗೆ. ಕ್ಲೀನ್ ಮಾಡಬೇಕು ಎಲ್ಲದನ್ನು, ಆ ಶೋಸು ಈ ಶೋಸು ಅಂತ ಬಿಟ್ಟು ಲೆಕ್ಕನೇ ಇಲ್ಲಾರ್ದಂಗೆ ಖರ್ಚು ಮಾಡಿಬಿಟ್ಟೆ. ಖರ್ಚು ಮಾಡಿದೆ ಮುಂಚೆ.
ಎಲ್ಲ ನನ್ಗೇನ್ ಗೊತ್ತಾ, ಹೆಂಗಿದ್ದೆ ಅಂತೆಲ್ಲ ಅಂದ್ರೆ ಅದು ದುರಹಂಕಾರ ಅಂತಾರೋ ಅಹಂಕಾರ ಅಂತಾರೋ ಏನಂತಾರೋ ಗೊತ್ತಿರ್ಲಿಲ್ಲ. ಬಟ್ ನನ್ನ ಕಲೆನ ನಾನು ನಂಬಿದೆ. ನನ್ನ ಕಲೆನ ನಾನು ನಂಬಿಟ್ಟು ಹೋದೆ. ನನ್ಗದು ಕೈ ಹಿಡ್ದೇ ಹಿಡಿಯುತ್ತೆ ಅಂತ ಬಿಟ್ಟು ಒಂದು ಕಾನ್ಫಿಡೆಂಟಲ್ಲಿ ಹೋದೆ. ಅದಾದ್ಮೇಲೆ ಒಂದೊತ್ತು ಊಟಕ್ಕೂ ಪರದಾಡ್ಬಿಟ್ಟೆ ಗೊತ್ತಾ ನಾನು. ಜನರ ಅಂದ್ರೆ ನಿಮ್ ದುರಹಂಕಾರ ಅನ್ನೋದ್ಕಿನ್ನ ಜನರ ಅವ್ರನ್ನ ಸೊಸೈಟಿಲಿ ಇರುವಂತ ಬಟ್ ಅವ್ರಿಗೇನು ಅಭಿಪ್ರಾಯ. ಹೇಳಕ್ಕಾಗಲ್ಲಲ್ಲ. ಅವ್ರಿಗೇನಂತ ಹೇಳ್ಬಿಟ್ಟು ಹೇಳಿ, ಇವಾಗ ನಾನು ಯಾರ ಹತ್ರ ಅದು ಏನಾದ್ರು ಹೋದ ಅಂದ್ರೆ ನೀನ್ ಕುತ್ಕೊಂಡ್ಬಿಟ್ಟು ಮಾಡ್ಕೊಂಡಿದ್ದೆಲ್ಲ ಒಂದೇ ಮಾತು. ಹ್ಮ್ ಎಲ್ರೂ ಹತ್ರ, ಫ್ರೆಂಡ್ಸ್ ಹತ್ರ, ಅವ್ರ ಹತ್ರ, ಎಲ್ರೂ ಹತ್ರ ಕೇಳ್ತಾ ಇದ್ದೆ. ಹ್ಮ್ ನನ್ಗೆ ಹೆಂಗಾಗ್ಬಿಟ್ಟಿತ್ತು ಅಂತ ಹೇಳ್ದ ಅಂದ್ರೆ, ನನ್ನ ಹೊಟ್ಟೆಗೋಸ್ಕರ ನಾನು ಏನಾದ್ರೂ ಮಾಡಕ್ ರೆಡಿ ಇದ್ನ ಅಂತ ಹೇಳ್ದ ಅಂದ್ರೆ, ನೈಟ್ ಆಯ್ತು ಅಂತ ಹೇಳ್ದ ಅಂದ್ರೆ ರೋಡಿಗೆ ಹೋಗ್ಬಿಟ್ಟು ಸ್ವಿಗ್ಗಿ ಬಾಯ್ಸ್ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡ್ತಾ ಇದ್ದೆ. ಚಿನ್ನು ಏನಾದರೂ ಇತ್ತು ಅಂತ ಹೇಳಿದ್ರೆ ಕೊಡು, ಏನಾದರೂ ಇದು ಮಾಡಿದ ಯಾರಾದರೂ ಕ್ಯಾನ್ಸಲ್ ಮಾಡ್ತಾ ಇದ್ರೆ ತಂದು ಕೊಡು, ಹಂಗೆ ಕಣೋ ಹಿಂಗೆ ಕಣೋ ಅಂದ್ಬಿಟ್ಟು ಅವ್ರಿಗೆ ಹೆಂಗೆ ಮಾತಾಡ್ತಾ ಇದೆ ಅಂತಂದರೆ ನನಗೆ ನಾನು ಹೊಟ್ಟೆನೂ ಒಂದು ಶತ್ರು ಆಗ್ಬಿಟ್ಟಿತ್ತು. ಲೈಕ್ ಅಲ್ಲಿಂದ ಮನೆ ಓನರು ಮನೆ ಬಾಡಿಗೆ ಕಟ್ಟಿಲ್ಲ ಅಂದರೆ ಮನೆ ಖಾಲಿ ಮಾಡಿ ಏನಕ್ಕೋಸ್ಕರ ಇದ್ದೀರಾ ಹ್ಮ್ ಹಂಗೆ ಹಿಂಗೆ ಅಂತಬಿಟ್ಟು ನಾನು ಹೆಲ್ಪ್ ಮಾಡಿದವ್ರಿಗೆಲ್ಲ ಅವಾಗ ಕೇಳ್ದ ಅಂತ ಹೇಳ್ದ ಅಂದರೆ, ಅವತ್ತಿನ ದಿನ ನೀನಿದ್ದೆ ನೀನು ಕೊಟ್ಟೆ, ನಮ್ಮ ಹತ್ರ ಇಲ್ಲ, ನನ್ನ ಮೇಲಿನ ತಂದ್ಕೊಡ್ಲಿ, ನಮ್ಮ ಹತ್ರ ಇಲ್ಲ, ನಮ್ಮ ಹತ್ರ ನೀವೇನು ಕೇಳಬೇಡ ಅಂತ ಕಾನ್ಫಿಡೆಂಟ್ ಬಂತು. ಇವಾಗ ನಾನು ಮನೇಲಿ ಹೇಳಬೇಕು ಏನಂತ ಬಿಟ್ಟು ಹೇಳಿ ಅಂತ ಬಿಟ್ಟು ಗೊತ್ತಾಗ್ತಿಲ್ಲ. ಅಮ್ಮ ಕಾಲ್ ಮಾಡಿದೆ. ನನಗೊಂದು ಅಕ್ಕ ಗೊತ್ತಿರೋದು, ಅಕ್ಕ ಹತ್ರ ಹೇಳಿಬಿಟ್ಟು ಅಮ್ಮ ಕಾಲ್ ಮಾಡಿದೆ. ಅಕ್ಕ ಮಾತಾಡ್ತೀನಿ ಅಂತ ಬಿಟ್ಟು ಹೇಳಿದರು. ಅಮ್ಮ ಕಾಲ್ ಮಾಡಿಬಿಟ್ಟು ಹೇಳಿದೆ, ಲೈಕ್ ಅಮ್ಮ ನಾನು ಈ ಥರ ಆಗಿದ್ದೀನಿ. ನಮ್ಮಮ್ಮ ಫಸ್ಟಿಗೆ ನಂಬಲಿಲ್ಲ, ಅವ್ರಿಗೆ ಗೊತ್ತಿರ್ಲಿಲ್ಲ ಅವ್ರಿಗೆ. ಗೊತ್ತಾಗಲಿಲ್ಲ, ನಂಬಿರಲಿಲ್ಲ. ಆಮೇಲೆ ವೀಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ದೆ. ನಮ್ಮಮ್ಮ ನಾನು ಕಾಲ್ ಮಾಡಬೇಡ, ನೀನು ಯಾರು ಅಂತ ಬಿಟ್ಟು ಗೊತ್ತಿಲ್ಲ ನಮಗೆ, ತುಂಬ ಒಳ್ಳೆ ಮರ್ಯಾದೆ ತಂದು ಕೊಟ್ಟೆ. ನಾನು ನಮ್ಮ ಅಣ್ಣ ಹತ್ರ ಕಾಲ್ ಮಾಡಿಬಿಟ್ಟು ಮಾತಾಡಿದೆ, ನಮ್ಮ ಭಾವಂದಿರೆಲ್ಲ ಹತ್ರನೂ ಎಲ್ಲ ಮಾತಾಡಿದೆ. ಓಕೆನಾ, ಹಂಗೆ ಹಿಂಗೆ ಇದು ಲೈಕ್ ನಾನು ಇದೇ ಥರ ಒಪ್ಕೊಳ್ಳಿ ಹಂಗೆ ಹಿಂಗೆ ಅಂತ. ಅವ್ರು ಯಾರೂ ನಾನು ಒಪ್ಕೊಳ್ಳೋಕ್ಕೇ ರೆಡಿ ಇಲ್ಲ. ನಮ್ಮಪ್ಪ ಹತ್ರ ನಾನು ಕೇಳಿದೆ, ನೀನು ನನಗೆ ಒಪ್ಕೊಳ್ಳಲ್ವಲ್ಲ, ಪರವಾಗಿಲ್ಲ, ತುಂಬ ಕಷ್ಟದಲ್ಲಿದ್ದೀನಿ, ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದೀನಿ, ನನ್ನ ಮನೆ ಬಿಟ್ಟು ನನಗೆ ಆಚೆ ಆಗ್ತಾ ಅಂತ ಹೇಳಿದ್ರೆ ನಾನು ರೋಡಿಗೆ ಬಂದುಬಿಡ್ತೇನೆ. ನನಗೊಂದು 15,000 ರೂಪಾಯಿ ಬೇಕು, ನನ್ನ ಮನೆ ಬಾಡಿಗೆ ಕಟ್ಟಬೇಕು. 3 ತಿಂಗಳಿಂದ ನನ್ನ ಬಾಡಿಗೆ ಕಟ್ಟಿಲ್ಲ. ನನ್ನ ಜೊತೆಲಿರೋಕ್ಕಂಥ ಫ್ರೆಂಡು ಇಲ್ಲಿ ಗಂಟ ಹೆಲ್ಪ್ ಮಾಡೋದು ನಂದಿತ್ತು, ಇನ್ನು ಮುಂದೆ ನನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ, ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅಂತಬಿಟ್ಟು ಅವನು ಹೋಗ್ಬಿಟ್ಟ. ತುಂಬ ಹಿಂಗೆ ಅಂತಿಲ್ಲ ಅಂದರೆ ಅಮ್ಮಂಗೆ ನಾನು ಹೇಳ್ತಾ ಇದ್ದೇನೆ, ಅಮ್ಮ ಹಿಂಗಾಗಿದೆ, ಅರ್ಥ ಮಾಡ್ಕೊಳ್ಳೋಂತ ಟ್ರೈ ಮಾಡು, ತುಂಬ ಪರಿಸ್ಥಿತಿಯಲ್ಲಿದ್ದೀನಿ, ಇವತ್ತು ನನಗೆ ಊಟಕ್ಕೂ ಇಲ್ಲ, ನಾನು ಏನು ಮಾಡಲಿ ಅಂತ. ನಮ್ಮಮ್ಮ ಅದೆಲ್ಲ ಬಿಟ್ಬಿಟ್ಟು, ನೀನು ಮಾಡಿಸ್ಕೊಂಡಿದ್ದೀಯಾ ಅಂಥವನು ಇಂಥವನು ಆ ಥರ ನಮ್ಮ ಜನನ ಇದು ಮಾಡಿಬಿಟ್ಟಿದ್ದೀಯಾ, 4 ಮಂದಿದ ಮೇಲೆ ಇದು ಮಾಡ್ತಾ ಇದೆಯಾ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನೀನು ಜನದ ಬಗ್ಗೆ ಯಾಕೆ ಟೆನ್ಷನ್ ತಗೊತಾ ಇದೀಯಾ, ಜನ ಏನಿದ್ರು ನಿನಗೆ ಮಾತಾಡೇ ಆಡ್ತಾರೆ. ನಾನು ಗಂಡ್ಸ್ ಥರ ಇದ್ರು ನೋಡು, ಇಂಥವ್ರ ಮಗ ಇಂಥವನು ಹೆಂಗ್ಸ್ ಥರ ನಡೀತವನೆ, ಹೆಂಗ್ಸ್ ಥರ ಮಾತಾಡ್ತವನೆ ಅಂತ ಮಾತಾಡ್ತಾರೆ. ಇವಾಗ ನಾನು ಏನಾದ್ರು ಚೇಂಜ್ ಆಗ್ಬಿಟ್ಟು ಬಂದ ಅಂದರೆ, ಹಾಂ ಬಿಡು, ಅವ್ನು ಹಂಗೆ ಇದ್ದ ಹಂಗೆ ಅದ, ಅವ್ನ ಹಣೆ ಬರ ಹಂಗೆ ಆಯಿತು ಅಂತ ಬಿಟ್ಟು ಹೇಳ್ಬಿಡ್ತಾರೆ. ನೀನು ಯಾಕೆ ಯೋಚನೆ ಮಾಡ್ತಾ ಇದ್ದೀಯ ಅಂದರೆ, ಇಲ್ಲ ಇಲ್ಲ ಇಲ್ಲ, ನೀನು ಬರಲೇಬಾರ್ದು ನಮ್ಮ ಹತ್ರ ಇಲ್ಲ. ನಮ್ಮಮ್ಮ ನನಗೆ 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು 15 ವರ್ಷ ನೋಡಿ ಸಾಕಿ ಬೆಳೆಸಿ ಎಲ್ಲ ಮಾಡಿ, ನಾನು ಯಾವ ಥರ ಇದ್ದೀನಿ ಏನು ಅಂತೇಳ್ಬಿಟ್ಟು ನೀನೇ ಅರ್ಥ ಮಾಡ್ಕೊಂಡಿಲ್ಲ ಅಂತೇಳಿದ್ರೆ, ನನ್ನ ಫೀಲಿಂಗ್ಸ್ನ ನಾನು ಯಾರ ಹತ್ರ ಹೋಗ್ಬಿಟ್ಟು ಹೇಳಿ, ಯಾರ ಹತ್ರ ಹೋಗ್ಬಿಟ್ಟು ಹಂಚ್ಕೊಳ್ಳಿ. ನಮ್ಮಮ್ಮಗೆ ನಾನು ತುಂಬ ಅಂತಂದರೆ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದೆ, ಅಮ್ಮ ನನ್ನ ಕೈಲಿಂದ ಆಗ್ತಾ ಇಲ್ಲ, ಸತ್ತೋಗ್ಬೇಕು ಅಂತ ಅನ್ನಿಸ್ತಾ ಇದೆ, ಆಗ್ತಾ ಇಲ್ಲ, ನೀನೇನು ಮಾಡಬೇಡ, ನನಗೆ ಸತ್ತೋಗ್ಬೇಕು ಅಂದಂಗೆ ಅನ್ಸೋದು, ನೀನು ನನ್ನ ದುಡ್ಡಾಕಲ್ವಾ, ನೀನು ಆಗಬೇಡ, ನೀನು ಹೆಂಗಿದೆಯಪ್ಪ, ಏನು ಮಾಡ್ತಾ ಇದೆಯಪ್ಪ ಅಂತಾದರೂ ಅಟ್ಲೀಸ್ಟ್ ಕೇಳು,
ನೀನು ಚೆನ್ನಾಗಿದೆಯೇನೋ ಅಂತಾದರೂ ಕೇಳು. ಓಕೆ, ನಾನು ಊರಿಗೆ ಬರಬಾರ್ದಲ್ವಾ? ನಾನು ಬರಲ್ಲ. ನನ್ನ ಮುಖನೂ ನೀನು ನೋಡಬೇಡ. ನಾನು ಬರಲ್ಲ ಅವ್ರ ಹತ್ರ. ಅಟ್ಲೀಸ್ಟ್ ನೀನು ಫೋನಲ್ಲಿ ಮಾತಾಡಿದ್ರು ನಿನ್ಗೆ ಯಾರು ಬಂದ್ಬಿಟ್ಟು ನೋಡ್ತಾರೆ, ಯಾರು ಬಂದ್ಬಿಟ್ಟು ಕೇಳ್ತಾರೆ? ಅಟ್ಲೀಸ್ಟ್ ನೀನು ಹೆಂಗಿದೆಯಾ ಇವತ್ತುವರೆಗೂ? ನಾನು 2015 ಮನೆ ಬಿಟ್ಟು ಬಂದಿದ್ದು. 16, 17, 18, 19, 20, 21, 22 7-8 ವರ್ಷ ಆಯಿತು. 7-8 ವರ್ಷ ಆಯಿತು. ನಮ್ಮ ಅಮ್ಮ ಹೇಳ್ತಾ ಇರೋದು, ನೀನು ತಪ್ಪು ಮಾಡಿದ್ಯಾ. ಓಕೆ, ನಾನು ನಂಬ್ತೀನಿ. ನಿನ್ನ ಪ್ರಕಾರ ನಾನು ತಪ್ಪು ಮಾಡ್ದೆ ಅಂದರೆ 100% ನಾನು ತಪ್ಪು ಮಾಡಿದ್ದೀನಿ. ನನ್ಗೆ ಕ್ಷಮೆನೇ ಇಲ್ವಾ? ನೀನೇ ತಾನೇ ನನಗೆ ಎತ್ತಿರೋಳು. ಮಕ್ಕಳು ಯಾರು ಬೇಕಾದರೂ ಮಾಡ್ತಾರೆ, ಓಕೆನಾ? ಮಕ್ಕಳು ಮಾಡೋದು ಯಾರು ಬೇಕಾದರೂ ಮಾಡ್ತಾರ್ರಿ. ಮಕ್ಕಳು ತಪ್ಪು ಮಾಡಿಲ್ಲ ಅಂದರೆ ಯಾರು ತಪ್ಪು ಮಾಡ್ತಾರೆ? ನೀವು ಲೈಫಲ್ಲಿ ಯಾವುದಾದ್ರೂ ಒಂದು ತಪ್ಪು ಮಾಡಿರ್ತೀರ. ಪ್ರತಿಯೊಬ್ಬರು ಮಾಡಿರ್ತಾರೆ. ಎಲ್ಲರೂ ತಪ್ಪು ಮಾಡಿರ್ತಾರೆ. ನಾನು ಒಂದು ಮನುಷ್ಯನೇ, ನನಗೂ ಒಂದು ಆಸೆ ಆಕಾಂಕ್ಷೆಗಳು ಇರ್ತವೆ. ನನಗಿರೋದು ಒಂದೇ ಒಂದು ಜೀವನ. ಯಾವನೋ ಜನ ಅವ್ನು ಹಿಂಗೆ ಹೇಳ್ತಾನೆ, ಅವ್ರು ಹಿಂಗೆ ಹೇಳ್ತಾರೆ, ಇವ್ರು ಹಿಂಗೆ ಮಾತಾಡ್ತಾರೆ, ಯಾರು ಹಂಗೆ ಮಾತಾಡ್ತಾರೆ ಅಂದ್ಬಿಟ್ಟು ನನ್ನ ಲೈಫ್ನ ನಾನು ಯಾಕೆ ಹಾಳು ಮಾಡ್ಕೊಳ್ಳಿ? ನಮ್ಮ ಅಮ್ಮಂಗೆ ನಾನು ಇದೆಲ್ಲ ಹೇಳ್ದ ಅಂತ ಹೇಳಿದ್ರೆ ಅವ್ರು ಏನೋ ಒಂದು ಹೇಳೋರು. ನೀನು ಈ ಥರ ಇಲ್ಲಿವರೆಗೂ ಮಾತಾಡ್ಸಿದಾರೆ, ಇವಾಗಾದ್ರೆ ಇಲ್ಲಿವರೆಗೂ ಮಾತಾಡ್ಸಿಲ್ಲ. ಬಂದು ಒಂದು 10 ವರ್ಷ ಆಯ್ತಾ? 8-9 ವರ್ಷ ಆಯಿತು. ಇಲ್ಲಿವರೆಗೂ ನನಗೆ ಹೆಂಗೆ ಅನಿಸುತ್ತೆ ಅಂತ ಹೇಳಿದ ಅಂದರೆ, ಯಾರು ಸತ್ರು ಹೋಗಂಗಿಲ್ಲ, ಯಾರು ಬದುಕಿದ್ರು ಹೋಗಂಗಿಲ್ಲ. ಅಲ್ಲಿ ಏನೇನು ಆಗ್ತಾಯಿದೆ ಅಂತ ಬಿಟ್ಟು ಏನೂ ಗೊತ್ತಿಲ್ಲ. ಅಂದರೆ ನಿಮ್ಮ ಮನೆಯವರು ಯಾರು ಒಬ್ಬರು ಕಾಂಟ್ಯಾಕ್ಟ್ ಇಲ್ಲ? ಅಪ್ಪ ಕಾಂಟ್ಯಾಕ್ಟ್ ಇದ್ದಾರೆ. ವರ್ಷಕ್ಕೊಂದ್ಸಲ ಕಾಲ್ ಮಾಡ್ತಾರೆ. ವರ್ಷಕ್ಕೊಂದ್ಸಲ ಕಾಲ್ ಮಾಡ್ತಾರೆ. ಅದು ಯಾವ ಆ್ಯಕ್ಚುಲಿ ರಂಜಾನ್, ಬಕ್ರೀದ್ ವಿಶ್ ಮಾಡೋದಕ್ಕೆ ವಿಶು ಮಾಡಲ್ಲ. ಅವರು ಕಾಲ್ ಮಾಡ್ತಾರೆ, ತುಂಬ ಜಾಸ್ತಿ ಹೇಳ್ತಾರೆ, ತುಂಬ ಜಾಸ್ತಿ. ನಮ್ಮಮ್ಮ ನನಗೆ ಇಷ್ಟೊಂದು ಬೈದಿದ್ದಾರೆ, ಇಷ್ಟೊಂದು ಮಾಡಿದ್ದಾರೆ. ನಮ್ಮಪ್ಪ ಇದುವರೆಗೂ ನನಗೆ ಯಾಕೆ ನಿನ್ನ ಹಿಂಗಾಗಿದ್ದೀಯಾ ಏನು ಅಂತಲೂ ಕೇಳಿಲ್ಲ. ಇನ್ನು ನಮ್ಮ ಅಪ್ಪಗೆ ಏನು ಗೊತ್ತಾ, ಕಾಲ್ ಮಾಡ್ದ ಅಂದರೆ ಅಪ್ಪ ಅಂತ ಬಿಟ್ಟು ಹೇಳ್ದ ಅಂದರೆ ಕಣ್ಣಲ್ಲಿ ಅವ್ರು ನೀರು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಎಲ್ಲರೂ ನನ್ನ ಜೊತೆ ಇದ್ದೆ, ನಿಂಗೆ ಯಾಕೆ ನೋಡಬೇಕು ಒಂದ್ಸಲ ಆದ್ರೂ ನೀನು ನೋಡಬೇಕು, ಬಾ 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 ಹೇಳ್ತಾ ಇರ್ತಾರೆ. ಹೋಗಿಲ್ಲ. ಏನು ಮುಖ ಇಟ್ಕೊಂಡ್ಬಿಟ್ಟು ಹೋಗ್ಲಿ? ಅವರು ಬೆಂಗಳೂರು ಬಂದಿಲ್ಲ. ಅವ್ರಿಗೆ ಗೊತ್ತಾಗಲ್ಲ, ಅಷ್ಟೊಂದೆಲ್ಲ ಗೊತ್ತಾಗಲ್ಲ. ಬಾ ನೀನು ನೋಡಬೇಕು. ನಾನು ನಮ್ಮ ಅಣ್ಣಗೆ ಹೇಳ್ದೆ, ನಮ್ಮ ಅಮ್ಮಗೆ ಹೇಳ್ದೆ, ಒಂದೇ ಒಂದು ಟೈಮ್ ನಾನು ನೋಡೋಕೆ ಕೊಡಿ. ಒಂದೇ ಒಂದು ಟೈಮ್ ನಿಮ್ಮ ಅಪ್ಪನ್ನ ಸಾಯಿಸ್ತೀವಿ ಹೊರತು ನಿನ್ನನ್ನು ನೋಡೋಕೆ ಬಿಡಲ್ಲ. ಅವ್ರು ಸತ್ರು ಸಮ್ಮತಿಗೆ ನಿನ್ನ ಮುಖ ನೋಡೋಕೆ ಬರಲ್ಲ, ನೀನು ಸತ್ರೂ ನಾವು ಬರಲ್ಲ ಅಂತ.